ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ಧ್ರುವಂತ್ ಮತ್ತು ರಕ್ಷಿತ್ ಅವರ ಒಂದು ವಿಟಿನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೊದಲ ದಿನವೇ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ರಕ್ಷಿತ್ ಅವರು ಕಣ್ಣೀರು ಸಹ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಧ್ರುವಂತ್ ಅವರು ಆ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಕ್ಕಾಗಿ ಅಳ್ತಾ ಇದ್ದಾರೆ, ಸೊ ಇಲ್ಲಿ ಧ್ರುವಂತ್ ಅವರು ಯಾವ ರೀತಿಯ ಮಾತುಗಳನ್ನ ಆಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಪಕ್ಕದ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ನಿನ್ನೆ ಅಷ್ಟೇ ಯಾರು ನಮ್ಮ ಧ್ರುವಂತ್ ಮತ್ತು ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಬಂದರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಅವರು ಹೊರ ಬಂದಿರೋದು ಬಿಗ್ ಬಾಸ್ ಮನೆಯಿಂದ ಅಲ್ಲ, ಸೊ ಮುಖ್ಯ ದ್ವಾರದಿಂದ ಅಷ್ಟೇ. ಸೊ ಈಗ ಡೈರೆಕ್ಟಾಗಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೆ ಏನಾಯಿತು, ಸೊ ಇದೊಂದು ಎಲಿಮಿನೇಷನ್ ಥರ ಆಗಿದೆ. ಸೊ ಇವರು ರಿಯಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈಗ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿದೆ. ಅಷ್ಟೇ ಅಲ್ಲದೆ ಈಗ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಸೀಕ್ರೆಟ್ ರೂಮಲ್ಲಿ ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅಂದರೆ, ಸೊ ಅವರಿಗೆ ಮಲಗೋದಾಗಿರಲಿ, ಸೊ ಸಣ್ಣ ಆ್ಯಕ್ಟಿವಿಟೀಸ್ಗಳು ನಡೀಬೋದು. ಅಷ್ಟೇ ಅಲ್ಲದೆ ಅವರು ಟಿವಿನೂ ಕೂಡ ಇಟ್ಟಿದ್ದಾರೆ. ಅಲ್ಲಿರುವಂಥ ಸ್ಪರ್ಧಿಗಳು ಇವರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಸೊ ಅದನ್ನ ಅವರು ಇಲ್ಲೇ ಕೂತ್ಕೊಂಡು ಕೇಳ್ಬೋದು ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರಿರುವಂಥ ಜಾಗನ ಸೊ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾರೂ ಕೂಡ ತೋರಿಸಲ್ಲ. ಸೊ ಹಾಗಾಗಿ ಈಗ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸೊ ಧ್ರುವಂತ್ ಅವರು ಭಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರು ರಕ್ಷಿತಾಗಿ ಹೇಳ್ತಾ ಇದ್ದಾರೆ, ಸೊ ಈಗೆಲ್ಲ ನಮ್ಮ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಈ ಒಂದು ಟಿ ವಿಯಲ್ಲಿ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಅದರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ಪಿಸಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತು ಕೇಳಿದ್ರೆ ಸೊ ಇಲ್ಲಿ ಧ್ರುವಂತ್ ಅವರು ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಇಲ್ಲಿ ರಕ್ಷಿತಾ ಬಗ್ಗೆ ಮಾತಾಡಿರುವಂತಹ ಚೈತ್ರ ಆಗಿರಲಿ, ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಆ ಒಂದು ಟಿ ವಿಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಈ ಟಿ ವಿಯಲ್ಲಿ ಚೈತ್ರ ಅವರ ಕೆಲವು ಮಾತುಗಳನ್ನ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಚೈತ್ರ ಅವರು ಅವಳು ಮಾತಾಡುವಾಗ ತುಂಬ ಕನ್ಫ್ಯೂಷನ್ ಇರ್ತಿತ್ತು ಅನ್ನೋ ರೀತಿಯಲ್ಲಿ ಮಾತನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ನೋಡಿ, ಅವಳು ಹೋಗುವಾಗ ಎಲ್ಲರ ಕಣ್ಣಲ್ಲಿ ನೀರಿತ್ತು, ಬಟ್ ಅವನು ಹೋಗುವಾಗ ಯಾರ ಕಣ್ಣಲ್ಲಿ ನೀರಿಲ್ಲ, ಅವ್ನು ಹೋಗೋದೇ ಬೆಸ್ಟ್ ಇತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದಿಷ್ಟು ಮಾತುಗಳು ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಯಾಕಪ್ಪ ಅಂದರೆ ಇವ್ರನ್ನ ಗೇಮ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಬಟ್ ಇಲ್ಲಿ ರಕ್ಷಿತ್ ಅವರು ಈ ಒಂದು ಮಾತುಗಳಿಗೆ ತುಂಬ ಕಣ್ಣೀರು ಸಹ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಸೀಕ್ರೆಟ್ ರೂಮಲ್ಲಿ ಸೊ ಅಷ್ಟೇ ಅಲ್ಲದೆ ಈ ಒಂದು ಮಾತಿಗೆ ಸೊ ಇಲ್ಲಿ ಧ್ರುವಂತ್ ಅವರು ತುಂಬ ಮಾತುಗಳನ್ನ ಆಡಿರ್ತಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಈ ಒಂದು ಮಾತಿಗೆ ರಕ್ಷಿತ್ ಅವ್ರು ಏನು ಹೇಳ್ತಾರೆ, ನನ್ನ ಜನ ನನ್ನ ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಮಾತಿಗೆ ರಕ್ಷಿತಾ ಅವರಿಗೆ ಸೊ ಧ್ರುವಂತ್ ಅವರು ಅಲ್ಲೇ ಚಪ್ಪಾಳೆ ತಟ್ಟಿ ಹೇಳ್ತಾ ಇದ್ದಾರೆ, ಓ ನಿನ್ನ ಜನ, ಸೊ ನಿನ್ನ ಈ ಒಂದು ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಡೀ ದಿನ ಆನ್ ದ ಸ್ಪಾಟ್ನ ನಿನ್ನ ನಾಟಕಗಳನ್ನ ನೋಡ್ಕೊಂಡೇ ಬಂದಿರೋನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ಕೆಲವು ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಈಗ ಸೀಕ್ರೆಟ್ ರೂಮಲ್ಲಿ ತುಂಬ ಜನಕ್ಕೆ ಡೌಟ್ ಇರ್ಬೋದು, ಯಾಕೆ ಮತ್ತೆ ರಕ್ಷಿತಾ ಅವ್ರನ್ನ ರಿಟರ್ನ್ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು ಅಂತ. ಸೊ ನೀವು ಅಂದ್ಕೊಂಡಿದ್ದೀರಾ, ಸೊ ಎಲ್ಲ ಸ್ಪರ್ಧಿಗಳಿಗೆ ರಕ್ಷಿತಾನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ರು. ಏನಪ್ಪ ಅಂದರೆ, ಸೊ ಇವಳಿಗೆ ಆಟ ಗೊತ್ತಿಲ್ಲ, ಮಾತಾಡೋಕ್ಕೆ ಬರಲ್ಲ, ಸೊ ನಾಮಿನೇಷನ್ ವಿಚಾರದಲ್ಲಿ ಕರೆಕ್ಟಾಗಿ ರೀಸನ್ ತೊಗೊಳಕ್ಕೆ ಬರಲ್ಲ ಅಂತ ಮಾತುಗಳನ್ನ ಆಡ್ತಾಯಿದ್ರು. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಇವರಿಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಸೊ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾ ಇರೋಂಥ ವ್ಯಕ್ತಿಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋ ಬಗ್ಗೆ ತೋರಿಸೋಕ್ಕೋಸ್ಕರ ಈ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿರ್ಬೋದು. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ, ಇದು ಧ್ರುವಂತ್ ಮತ್ತು ರಕ್ಷಿತನ ಯಾಕೆ ಒಂದಾಗಿ ಕಳಿಸಿದ್ದಾರೆ ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು, ಈ ವಾರ ತುಂಬ ನೆಗೆಟಿವ್ ವಿಷಯಗಳು ಕೇಳಿ ಬಂದು, ಸೊ ಧ್ರುವಂತ್ ಬಗ್ಗೆ ಆಗಿರಲಿ, ರಕ್ಷಿತಾ ಬಗ್ಗೆ ಆಗಿರಲಿ, ಸೊ ಇವರ ಮೇಲೆ ತುಂಬ ಟಾರ್ಗೆಟ್ಗಳು ನಡೀತಾ ಇದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಆ ಒಂದು ಕಾರಣಕ್ಕೆ ಇವರ ಗೇಮ್ನ ಚೇಂಜ್ ಮಾಡೋಕ್ಕೋಸ್ಕರ ಸೊ ಇವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿರ್ತಾರೆ. ಸೊ ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಹೇಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ಒಂದು ಸೀಕ್ರೆಟ್ ರೂಮ್ಗೆ ಹೋದ ಮೇಲೆ ತುಂಬ ಜನ ಬದಲಾಗಿ ಗೇಮ್ನ ಬೇರೆ ರೀತಿಯಲ್ಲಿ ಆಟ ಆಡಿದ್ದಾರೆ. ಸೊ ಆ ರೀತಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ. ಬಟ್ ಇದೊಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅಲ್ಲೊಂದು ದೊಡ್ಡ ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಇಲ್ಲಿ ಧ್ರುವಂತ್ ಮತ್ತು ಯಾರೋ ರಕ್ಷಿತಾ ಮಧ್ಯೆ ಸ್ವಲ್ಪ ಸೀಕ್ರೆಟ್ ರೂಮಲ್ಲಿ ಜಗಳ ನಡೀತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಧ್ರುವಂತ್ ಅವರು ನಿನ್ನ ನಾಟಕ ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಸೀಕ್ರೆಟ್ ರೂಮಲ್ಲೇ ದೊಡ್ಡ ಲೆವೆಲ್ಗೆ ಸ್ವಲ್ಪ ಮಾತುಕತೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಇಷ್ಟು ದಿನ ಧ್ರುವಂತ್ ಅವರು ಫಸ್ಟಿಗೆ ಯಾರೋ ರಕ್ಷಿತಾ ಎಂಟ್ರಿ ಕೊಟ್ಟ ನನ್ನ ತಂಗಿ ಅನ್ಕೊತಾ ಇದ್ರು. ಬಟ್ ಅದಾದ ಬಳಿಕ ಇವರ ಮೇಲೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಕ್ಕೆ ಸೊ ರಕ್ಷಿತಾ ಅವ್ರನ್ನ ಇಲ್ಲಿ ದೂರ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಈಗ ಬಿಗ್ ಬಾಸ್ ಏನು ಮಾಡಿದೆ, ಇವರಿಬ್ಬರನ್ನು ಒಂದು ಮಾಡಿ ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದೆ. ಸೊ ಅಷ್ಟೇ ಅಲ್ಲದೆ ರಕ್ಷಿತಾ ಅವರು, ಅಯ್ಯೋ ದೇವರೇ, ನಿಮ್ಮ ಜೊತೆ ಒಂದೇ ರೂಮಲ್ಲಿ ಹೇಗಿರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಧ್ರುವಂತ್ ಅವರು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಕೆಲವೊಂದಿಷ್ಟು ಜಗಳಗಳು ಆಗುವಂಥ ಚಾನ್ಸಸ್ ತುಂಬಾ ಇದೆ. ಜಗಳ ಅನ್ನೋಕ್ಕಿಂತ ವಾದ ವಿವಾದಗಳು ನಡೆಯುತ್ತೆ. ಸೊ ಇವರಿಗೆ ಆಲ್ರೆಡಿ ಮೈಕಿಗೆಲ್ಲ ಕೊಟ್ಟಿದ್ದಾರೆ. ಬಟ್ ಇವರು ಮಾತಾಡುವಂಥ ಮಾತುಗಳು, ಸೊ ಇವರು ಸೀಕ್ರೆಟ್ ರೂಮಲ್ಲಿ ಏನೆಲ್ಲ ಮಾಡ್ತಾರೆ ಅದರ ಬಗ್ಗೆ ಸೊ ಬಿಗ್ ಬಾಸ್ ಮನೆ ಒಳಗಿರುವಂಥ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಬಟ್ ಬಿಗ್ ಬಾಸ್ ಮನೆಯೊಳಗಿರುವಂಥ ಸ್ಪರ್ಧಿ ಏನೆಲ್ಲ ಮಾಡ್ತಾರೆ ಅಂತ ಇವರಿಗೆ ಗೊತ್ತಾಗುತ್ತೆ. ಅಂದರೆ ಮೇನ್ ಪಾಯಿಂಟ್ಗಳನ್ನಷ್ಟೇ ತೋರಿಸ್ತಾರೆ, ಎಲ್ಲ ತೋರಿಸಲ್ಲ ಅಂತ ಅನ್ಕೊತೀನಿ.
ಸೊ ನೋಡಿದ್ರಲ್ಲ, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ದಯವಿಟ್ಟು ಇನ್ನೂ ಯಾರು ಈ ಪ್ರೋಮೋ ನೋಡಿಲ್ಲ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಅವರು ಸೀಕ್ರೆಟ್ ರೂಮ್ಗೆ ಬಂದಿದ್ದು ತುಂಬ ಚೆನ್ನಾಗಿ ಅನಿಸ್ತಾ ಇದೆಯಾ? ಸೊ ಈಗ ರಕ್ಷಿತಾ ಪ್ಲೇಸಲ್ಲಿ ಬೇರೆ ಯಾರು ಇರಬೇಕಾಗಿತ್ತಾ ಅಥವಾ ಧ್ರುವಂತ್ ಪ್ಲೇಸಲ್ಲಿ ಬೇರೆ ಯಾರು ಇರಬೇಕಾಗಿತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ನಿನ್ನೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಪಾತ್ರ ತುಂಬ ಟ್ವಿಸ್ಟ್ ಆಗಿತ್ತು. ತುಂಬ ಜನ ಗೊತ್ತಾಗಿದೆ ಇದು ಆಲ್ಮೋಸ್ಟ್ ಸೀಕ್ರೆಟ್ ರೂಮು ಅಂತ, ನಾನು ಮತ್ತೆ ಹೇಳೋದು ಬೇಡ. ಸೊ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಸ್ವಲ್ಪ ಅನಿಸಿದೆ ಮತ್ತೆ ಇವಳು ವಾಪಸ್ ಬರುವಂಥ ಚಾನ್ಸಸ್ ತುಂಬ ಇದೆ ಅಂತ. ಯಾಕಪ್ಪ ಅಂದರೆ ಇವಳು ಈಗ ಬಿಗ್ ಬಾಸ್ ಮನೇಲಿ ಒಬ್ಬ ಟಫ್ ಕಾಂಪಿಟೇಟರ್ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಫ್ಯಾನ್ ಫೇಸು ತುಂಬ ಚೆನ್ನಾಗಿರ್ತಿತ್ತು. ಯಾಕಪ್ಪ ಅಂದರೆ ಈಗ ವೋಟಿಂಗ್ ಫಾಲ್ ಆನ್ ಆದಾಗಿಂದ ಆಲ್ಮೋಸ್ಟ್ ಇವಳು 2 ಇಲ್ಲ 3ನೇ ಸ್ಥಾನದಲ್ಲಿ ಕಾಣಿಸ್ಕೊತಿದ್ಲು. ಹಾಗಾಗಿ ನಾಮಿನೇಷನ್ ಲಿಸ್ಟಲ್ಲಿ ಬಂದಾಗ ಬೇಗನೂ ಕೂಡ ಸೇವ್ ಆಗ್ತಿದ್ಲು. ಸೊ ಆ ಒಂದು ಕಾರಣಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅನಿಸಿರುತ್ತೆ ಇವಳು ವಾಪಸ್ ಬರ್ಬೋದು ಅಂತ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಇವರು ರಿಯಲ್ ಆಗಿ ಏನು ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಕೆಲವು ಸ್ಪರ್ಧಿಗಳಿಗೆ ರಕ್ಷಿತಾ ಹೋಗಿದ್ದು ತುಂಬ ಬೇಜಾರಿದೆ. ಬಟ್ ಇನ್ನು ಕೆಲವು ಸ್ಪರ್ಧಿಗಳಿಗೆ ತುಂಬ ಖುಷಿನೂ ಆಗಿದೆ. ಬಟ್ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೆ ಧ್ರುವಂತ್ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ತುಂಬ ಖುಷಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಜನ ಧ್ರುವಂತ್ನ ಟಾರ್ಗೆಟ್ ಮಾಡಿದರು. ಅಲ್ಲಿ ರಜತ್ ಅಂತೂ ಮಾತಾಡೋ ಮಾತುಗಳನ್ನ ಕೇಳಿದ ಮೇಲೆ ಧ್ರುವಂತ್ ಅವರು ರಾಂಗ್ ಆಗೋದಂತೂ ಕನ್ಫರ್ಮು. ಸೊ ಆಲ್ಮೋಸ್ಟ್ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದ ಮೇಲೆ ತುಂಬ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಈ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಅದೇ ಮಾತುಗಳನ್ನ ಹೇಳಿದ್ದಾರೆ. ಸೊ ಈಗ ಸೀಕ್ರೆಟ್ ರೂಮ್ಗೆ ಹೊರಗಡೆ ಬಂದ ಮೇಲೆ ಕೆಲವು ಚೇಂಜಸ್ಗಳು ಆಗ್ಬೋದು ಅಂತ. ಅಷ್ಟೇ ನಾವು ಯಾವಾಗಲೂ ನೋಡ್ಕೊತಾನೆ ಬಂದಿದ್ದೀವಿ. ಸೊ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದಂತೂ ಕಾಮನ್ನು. ಸೊ ಅದೇ ರೀತಿ ಈಗ ಕೆಲವು ಬದಲಾವಣೆಗಳು ಆಗ್ಬೋದು. ಸೊ ಈಗ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ, ಅದು ಕೂಡ ಸೀಕ್ರೆಟ್ ರೂಮ್ ಅಂತ. ಸೊ ಇದು ಎಷ್ಟು ದಿನಗಳು ಇರುತ್ತೆ ಅಂತ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಸೊ ನಮಗೆ ಐಡಿಯಾ ಸಿಕ್ಕ ಮೇಲೆ ಇದರ ಬಗ್ಗೆ ಅಪ್ಡೇಟ್ ಇಲ್ಲ. ಸೊ ಅಪ್ಡೇಟ್ ಸಿಕ್ಕ ಮೇಲೆ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೀವಿ. ನಮ್ಮ ಪ್ರಕಾರ ಇದು ಒಂದು ವೀಕ್ ಇಲ್ಲ 2 ವೀಕ್ ಇರ್ಬೋದು. 2 ವೀಕ್ ಆಗಲ್ಲ. ಸೊ 1 ವೀಕ್ ಇರ್ಬೋದು. ಸೊ 1 ವೀಕಲ್ಲಿ ಇವರು ರಿಯಲ್ ಆಗಿ ನಾಮಿನೇಷನ್ ಆಗಿದೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಇವರೊಂದು ಮುಖ್ಯ ದ್ವಾರದಿಂದ ಒಳಗಡೆ ಬಿಡ್ಬೋದು, ಇಲ್ಲ ಆ್ಯಕ್ಟಿವಿಟಿ ರೂಮಿಂದ ಒಳಗಡೆ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ಮೇಲೆ ಸ್ವಲ್ಪ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ನೇನೊಂದು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಹತ್ತಿರ ಬರ್ತಾ ಇದೆ. ಸೊ ಅದರ ಮಧ್ಯೆ ತುಂಬ ಇಂಥ ಸೀಕ್ರೆಟ್ ಟಾಸ್ಕ್ಗಳು ಅಥವಾ ಇಂಥ ಟ್ವಿಸ್ಟ್ಗಳು ನಡೀತವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ಮೇಲೆ ಬಿಗ್ ಬಾಸ್ ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾರು ಕೂಡ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ಮೇಲೆ ಬರುವಂಥ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ನಿನ್ನೆ ನಡೆದಂಥ ಕಿಚ್ಚನ ಪಂಚಾಯಿತಿ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ರಕ್ಷಿತಾ ಮತ್ತು ಧ್ರುವಂತ್, ಇವರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಮತ್ತು ಯಾರು ಮೊದಲು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು? ಅಷ್ಟೇ ಅಲ್ಲದೆ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂಥ ಇವರಿಬ್ಬರಲ್ಲಿ ಬೇರೆ ಯಾರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಒಂದಂತೂ ಹೇಳಬಲ್ಲೆ, ಇನ್ಮೇಲೆ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂಥ ರಕ್ಷಿತಾ ಅವರು ತುಂಬ ಕಣ್ಣೀರು ಹಾಕುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದರೆ ಧ್ರುವಂತ್ ಅವರ ಚುಚ್ಚು ಮಾತುಗಳಿಂದ ಅವಳನ್ನ ಡೈವರ್ಟ್ ಅಂದರೆ ಬೇರೆ ರೂಟ್ಗೆ ಕರ್ಕೋಗೋಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದರೆ ನೋಡು ಹೇಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಸ್ವಲ್ಪ ಚಾಡಿ ಹೇಳೋದು, ತಮ್ಮ ರೂಟಲ್ಲಿ ಅವಳನ್ನ ಕರ್ಕೊ ರೀಚ್ನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಇಲ್ಲಿ ರಕ್ಷಿತ್ ಅವರು ಭಾಳ ಕಣ್ಣೀರು ಹಾಕ್ತಾರೆ ಅಥವಾ ಧ್ರುವಂತಿಗೆ ರಕ್ಷಿತಾನೇ ಕಣ್ಣೀರು ಹಾಕ್ತಾಳೆ, ಒಂದಂತೂ ಗೊತ್ತಿಲ್ಲ. ನೋಡೋಣ ಇನ್ಮೇಲೆ ಸೀಕ್ರೆಟ್ ರೂಮ್ನ ಆಟ ಹೇಗಿರುತ್ತೆ ಅಂತ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.